ನಾವು 2025 ಮತದಾರರ ಪಟ್ಟಿಯನ್ನು BLO ಆ್ಯಪಲ್ಲಿ ಮ್ಯಾಪಿಂಗ್ ಮಾಡಿದ್ವಿ. ಅಂದರೆ 2002 ಮತದಾರರ ಪಟ್ಟಿಯಲ್ಲಿದ್ದವರು ಮತ್ತು 2025 ನಾವು ಮ್ಯಾಪಿಂಗ್ ಮಾಡಿದ್ವಿ. ಈ ಮ್ಯಾಪಿಂಗ್ ಕಾರ್ಯ ಸಂದರ್ಭದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 97% ನಾವು ಮ್ಯಾಪಿಂಗ್ ಪ್ರಕ್ರಿಯೆಯನ್ನು ನಾವು ಪೂರ್ಣಗೊಳಿಸಿದ್ವಿ. ಇನ್ನು 3% ಅಷ್ಟೇ ಮತದಾರರಿಗೆ ನಾವು ಮ್ಯಾಪ್ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಶ್ರೀಕೋಟೆ ತಾಲೂಕಲ್ಲಿ ಈ ಹಿಂದೆ ಇದ್ದದ್ದೇನು ಅಂದರೆ ಒಟ್ಟು ಮತದಾರರ ಸಂಖ್ಯೆ 2,34,521 ಜನರಿದ್ದರು. ಇದರಲ್ಲಿ 97% ನಾವು ಮ್ಯಾಪಿಂಗ್ ಮಾಡಿದ್ವಿ. ಮ್ಯಾಪಿಂಗ್ ಮಾಡಿ ಕೆಲವು ಜನರು ಹಾಗೆ ಬಿಟ್ಟಿದ್ದರು. ಮ್ಯಾಪಿಂಗ್ ಆದವರು ಮತ್ತು ಆಗದೇ ಇರೋರು ಎಲ್ಲರಿಗೂ ಕೂಡ ಚುನಾವಣಾ ಆಯೋಗ ಇದು ಎನಿಮಿನೇಷನ್ ಫಾರ್ಮ್ನ ಅಂದರೆ ಗಣತಿ ನಮೂನೆಯನ್ನು ಒದಗಿಸ್ಕೊಟ್ಟಿದ್ರು. ಎಲ್ಲರಿಗೂ ಈ 2,34,000 ಜನರಿಗೂ ಕೂಡ ನಾವು ಎನಿಮಿನೇಷನ್ ಫಾರ್ಮ್ಸ್ನ ನಮ್ಮ BLOಗಳ ಮುಖಾಂತರ ಹಂಚಿಕೆ ಮಾಡಿದ್ವಿ, ಮನೆಗೂ ಹಂಚಿಕೆ ಮಾಡಿದ್ವಿ. ಮತ್ತು ಎಲ್ಲ BLOಗಳಿಗೂ ನಾವು ಪ್ರತಿ ಮನೆಗೆ ಅಟ್ಲೀಸ್ಟ್ ಒಂದು 3 ಸಲ ನಾನು ವಿಸಿಟ್ ಮಾಡಬೇಕು. ಅವ್ರ ಮನೆಯಲ್ಲಿ ಇರೋದು ಅಥವಾ ಇಲ್ಲದೇ ಇರೋದನ್ನು ಕನ್ಫರ್ಮ್ ಮಾಡ್ಕೊಂಡು ಅವರಿಂದ ಫಾರ್ಮ್ ಫಿಲಪ್ ಮಾಡಿಸ್ಕೊಂಡು ಅದನ್ನು ಅವ್ರ BLO ಆ್ಯಪಲ್ಲಿ ಡಿಜಿಟೈಸ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿವರೆಗೆ ನಮ್ಮ ತಾಲೂಕಲ್ಲಿ ಈ ಥರ 2,01,471 ಜನರನ್ನ ನಾವು ಅಪ್ಲೋಡ್ ಮಾಡಿದ್ದೀವಿ, ಡಿಜಿಟೈಸ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. 2,01,470 ಜನ 201470 2,01,470 ಜನರನ್ನ ನಾವು ಅಪ್ಲೋಡ್ ಮಾಡಿದ್ವಿ. ಒಟ್ಟು ಮತದಾರರ ಪಟ್ಟಿಯಲ್ಲಿ 87.91% ನಾವು ಡಿಜಿಟೈಸ್ ಮಾಡಿದಾಗ. ಸೊ ಇನ್ನು ನಮಗೆ ಯಾರು ಬಾಕಿ ಉಳ್ಕೊಂಡೋದ್ರೆ ಇನ್ನು 14.9% ನಾವು ಕೈ ಬಿಟ್ಟಿದ್ದೀವಿ ಮತದಾರ ಪಟ್ಟಿಯಿಂದ. ಸೊ ಅವರು ಡಿಲೀಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ತಾತ್ಕಾಲಿಕವಾಗಿ ಅವ್ರನ್ನ ಕೈ ಬಿಟ್ಟಿದ್ದೀವಿ. ಅದಕ್ಕೆ ಕಾರಣಗಳು ಅನೇಕವಿದ್ದಾವೆ. ಈ 14.9% ಅಂದರೆ ಇವರು ಒಟ್ಟು ಸೇರಿದ್ರೆ 33,051 ಜನರು ಆಗ್ತಾರೆ ನಾವು ಕೈ ಬಿಟ್ಟಿರೋದು. ಈ 33,051 ಜನರನ್ನ ನಾವು ASDDO ಅಂತ ಮಾಡ್ಕೊಂಡಿದ್ವಿ ಮತದಾರ ಪಟ್ಟಿಯಲ್ಲಿ. ಅಂದರೆ ಅಬ್ಸೆಂಟೀಸು, ಶಿಫ್ಟು, ಡೆತ್ತು, ಡೂಪ್ಲಿಕೇಟ್ ಮತ್ತು ಅದರ್ಸ್ ಅಂತ ಮಾಡ್ಕೊಂಡಿದ್ವಿ ASDDO ಅಂತ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 33,051 ಜನರು ASDDO ಇದ್ದಾರೆ. ಈ ASDDOನಲ್ಲಿ ನೋಡಿ ಅಬ್ಸೆಂಟ್ ಆಗಿರೋರು ಅಂದರೆ ನಾವು ಮನೆಗೆ ಹೋದಾಗ ಅದು ಲಾಕ್ ಆಗಿರೋದು, ಅವರು ಸಿಗದೇ ಇರೋರು 3,466 ಜನ ಇದ್ದಾರೆ ಅಬ್ಸೆಂಟೀಸು. ಮತ್ತು ಪರ್ಮನೆಂಟಾಗಿ ಶಿಫ್ಟ್ ಆಗಿರೋಂಥವ್ರು ನಮ್ಮ ತಾಲೂಕು 2002 ನಂತರ ಏನಾಗಿದೆ, ಮತದಾರ ಪಟ್ಟಿಯಲ್ಲಿ ಅನೇಕ ಜನ ಉದ್ಯೋಗ ಮತ್ತು ಇತರ ಕಾರಣಗಳಿಗಾಗಿ ನಮ್ಮ ತಾಲೂಕಲ್ಲಿ ಬಂದು ಸ್ವಲ್ಪ ದಿನ ಇದ್ದು ಬೇರೆ ಕಡೆ ವಲಸೆ ಹೋಗಿರ್ತಾರೆ. ಆದರೆ ಅವ್ರ ಮತದಾರ ಪಟ್ಟಿಯಿಂದ ಅವ್ರ ಹೆಸರು ತೆಗೆಯುವಂಥ ಒಂದು ಕ್ರಮನೇ ಆಗಿರಲಿಲ್ಲ. ಸೊ ಹಾಗಾಗಿ ಈ ಥರ ಪರ್ಮನೆಂಟ್ ಶಿಫ್ಟ್ ಆಗಿರೋರು 13,469 ಜನರು ಸಿಕ್ಕಿದ್ದಾರೆ ನಮಗೆ ನಮ್ಮ ಮತದಾರ ಪಟ್ಟಿಯಲ್ಲಿ. ಇದಲ್ಲದೆ ಡೆತ್ ಆಗಿ ಅನೇಕ ಕಾರಣಗಳಿಗಾಗಿ ಅವ್ರನ್ನ ನಾವು ಮತದಾರ ಪಟ್ಟಿಯಿಂದ ಡಿಲೀಟ್ ಮಾಡೋಕ್ಕಾಗಿಲ್ಲ. ಅವ್ರು ಸಾವಾದರೂ ಅವರು ಡೆತ್ ಸರ್ಟಿಫಿಕೇಟ್ ಇನ್ ಟೈಮಲ್ಲಿ ಪ್ರೊಡ್ಯೂಸ್ ಮಾಡಿರಲಿಲ್ಲ. ಇನ್ನಿತರ ಕಾರಣಗಳಿಗೋಸ್ಕರ ಅವ್ರು ಬೇರೆ ಕಡೆ ಹೋದ ನಂತರ ಸಾವಾಗಿರ್ಬೋದು, ಈ ಥರ ಕಾರಣಗಳಿಗೋಸ್ಕರ ಅವ್ರನ್ನ ಡಿಲೀಟ್ ಮಾಡೋಕ್ಕಾಗಿಲ್ಲ. ಆ ಥರದ್ದು 11,489 ಜನರು ಡೆತ್ ಕೇಸ್ನ ನಾವು ತೆಗೆದಾಕಿದ್ವಿ. ಮತ್ತು 4,574 ಜನರು ಅಂದರೆ ಇವರು ಏನು ಅಂದರೆ ಬೇರೆ ಬೇರೆ ಡೂಪ್ಲಿಕೇಟ್ ಅಂತ ಈಗಾಗಲೇ ಅವ್ರ ಮತದಾರ ಪಟ್ಟಿಯಲ್ಲಿ ಬೇರೆ ಕ್ರಮ ಸಂಖ್ಯೆಯಲ್ಲಿ ಬೇರೆ ಭಾಗ ಸಂಖ್ಯೆಯಲ್ಲಿ ಇದ್ದರು. ಮತ್ತು ಎಗೈನ್ ಅವರು 2 ಸಲ 3 ಸಲ ಮತದಾರ ಪಟ್ಟಿಯಲ್ಲಿ ಇದ್ದ ಕಾರಣಕ್ಕೆ ಅವ್ರನ್ನೆಲ್ಲ ನಾವು ಡಿಲೀಟ್ ಮಾಡಿದ್ದೀವಿ. ಈಗ ಒಟ್ಟು 33,051 ಜನರನ್ನ ನಾವು ಈ ಮತದಾರ ಪಟ್ಟಿಯಿಂದ ತಾತ್ಕಾಲಿಕವಾಗಿ ಕೈ ಬಿಟ್ಟಿದ್ದೀವಿ. ಅವ್ರು ಕೈ ಬಿಟ್ಟರೆ ಅವ್ರ ಒಟ್ಟು ಪರ್ಸೆಂಟೇಜು 14.9% ಆಗುತ್ತೆ. ಸೊ ನೋಡಿ, ನಮಗೆ ಹಿಂದೆ ಮತದಾರರ ಪಟ್ಟಿ ಪ್ರಕಾರ 2,34,521 ಜನರಿದ್ದರು. ಆದರೆ ಇವತ್ತು ನಾವೇನು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡ್ತಾಯಿದ್ದೀವಿ, ಇದರಲ್ಲಿ ಒಟ್ಟು 2,01,470 ಜನರು ಮಾತ್ರ ಇದ್ದಾರೆ. ಈ 33,051 ಜನ ASDDO ಅಂತ ಏನು ಪಟ್ಟಿ ಮಾಡ್ತಿದ್ವಿ ಇವನ್ನ ನಾವು ತಾತ್ಕಾಲಿಕವಾಗಿ ಕೈ ಬಿಟ್ಟಿದ್ದೀವಿ. ಸೊ ಈ 2,01,470 ಮತದಾರರಲ್ಲಿ 1,248 ಜನ ಪುರುಷ ಮತದಾರರು ಮತ್ತು 1,01,203 ಜನ ಮಹಿಳಾ ಮತದಾರರು. ಸೊ ಇವರಿಬ್ಬರು ಸೇರಿ ನಾವು 2,04,471 ನಾವು ಟೋಟಲ್ ಮಾಡಿದ್ವಿ. ಸೊ ಇದ್ರ ಜೊತೆಗೆ ಈ SIR ಪ್ರಕ್ರಿಯೆ ಜೊತೆಗೆ ಚುನಾವಣಾ ಆಯೋಗ ಈ ಪೋಲಿಂಗ್ ಸ್ಟೇಷನ್ ಅಂದರೆ ಬೂತು ಮತಗಟ್ಟೆಗಳನ್ನು ಕೂಡ ರೀಅರೇಂಜ್ಮೆಂಟ್ ಆಫ್ ಪೋಲಿಂಗ್ ಸ್ಟೇಷನ್ ಅಂತ ಒಂದು ಮಾಡಿದರು. ಅಂದರೆ ಕೆಲವು ಮತಗಟ್ಟೆಗಳಲ್ಲಿ ಜಾಸ್ತಿ ಜನ ಆಗಿರ್ಬೋದು, ಅಂಥವ್ರನ್ನ ಬೇರೆ ಬೇರೆ ಮತಗಟ್ಟೆಗೆ ಹಂಚಿಕೆ ಮಾಡೋಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಈ ಸಂದರ್ಭದಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ವಿ. ಸೊ ನಮ್ಮಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿವರೆಗೆ 282 ಪೋಲಿಂಗ್ ಸ್ಟೇಷನ್ಸ್ ಇದ್ದವು, ಮತಗಟ್ಟೆಗಳು. ಈಗ ನಾವು ಅಡಿಷನಲ್ ಆಗಿ 6 ಬೂತ್ನ ಕ್ರಿಯೇಟ್ ಮಾಡಿದ್ವಿ. ಅಂದರೆ ಇವತ್ತು ನಮಗೆ ಈ ಸಲದಿಂದ ನಮಗೆ 288 ಮತಗಟ್ಟೆಗಳಾಗಿ ಪಟ್ಟಿಯನ್ನು ನಮ್ಮ ಎಲೆಕ್ಷನ್ ಕಮಿಷನ್ ಅಂತ ಇದೇ ಕೊಡ್ತಾರೆ. ಈ 6ನೇ ಹೇಗೆ ಮಾಡಿದ್ದೀವಿ ಅಂದರೆ 1,200 ಎಲ್ಲಿ ಯಾವ ಮತಗಟ್ಟೆಯಲ್ಲಿ 1,200ಕ್ಕಿಂತ ಹೆಚ್ಚಿಗೆ ಮತದಾರರಿದ್ದರು ಅಂಥ ಮತದಾರನ ಶಿಫ್ಟ್ ಮಾಡಿ ಬೇರೆ ಕಡೆ ಅದನ್ನು 2 ಮಾಡಿದ್ದೀವಿ ಭಾಗ ಮಾಡಿ. ಅಂದರೆ
ಎಲ್ಲದಕ್ಕೂ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ವೋಟಿಂಗ್ ಟೈಮಲ್ಲಿ ಬೇರೆ ಬೇರೆ ಟೈಮಲ್ಲಿ ಇಂಥ ಗಣಿತ ಸಿಸ್ಟಮ್ಗೆ ಅನುಕೂಲ ಆಗಲಿ ಅಂತ ಅದನ್ನು ಶಿಫ್ಟ್ ಡಿವೈಡ್ ಮಾಡಿ 2 ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಅಡಿಷನಲ್ ಆಗಿ ನಾವು 6 ಬೂತ್ಗಳನ್ನ ಹೆಚ್ಚು ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಅದರ ಪಟ್ಟಿಯನ್ನು ಕೊಡ್ತೀವಿ. ಸೊ ಮತ್ತು ನಾವು ಈಗ ಈ ಫಾರ್ಮ್ ಡಿಜಿಟೈಸ್ ಮಾಡೋದು ಮ್ಯಾಪಿಂಗ್ ಮಾಡೋ ಪ್ರಕ್ರಿಯೆಯಲ್ಲಿ ಏನಾಗಿದೆ ಅಂದರೆ ಒಟ್ಟು 5,972 ಅಪ್ಲಿಕೇಶನ್ಸ್ನ ತಾರ್ಕಿಕ ವ್ಯತ್ಯಾಸಗಳು ಅಂತೇಳಿ ಕಂಪ್ಯೂಟರ್ನಲ್ಲಿ ಗುರುತಿಸಿದ್ದಾರೆ. ತಾರ್ಕಿಕ ವ್ಯತ್ಯಾಸಗಳು ಅಂದರೆ ಏನು ಅಂದರೆ ಫಾರ್ ಎಕ್ಸಾಂಪಲ್ಲು ಕೈ ಬಿಟ್ಟಿದ್ವಿ ಅಂತ ಹೇಳಿದ್ರು, ಅವರಿಬ್ಬರನ್ನೂ ಸೇರಿ 6,319 ಜನರು ಬಂದಿದ್ದಾರೆ. ಇದರಲ್ಲಿ 5,972 ಜನರು ತಾರ್ಕಿಕ ವ್ಯತ್ಯಾಸಗಳು ಅಂತ. ಉದಾಹರಣೆಗೆ ವೆಂಕಟೇಶ್ ಇದ್ದಿದ್ದಾರೆ ಕಳೆದ ಮತದಾರರ ಪಟ್ಟಿಯಲ್ಲಿ, ಈಗ ಅವರು ವೆಂಕಟೇಶ್ ಗೌಡ ಅಂತ ಸೇರಿಸ್ಕೊಂಡಿದ್ದಾರೆ ಅಥವಾ ವೆಂಕಟೇಶ್ ಶೆಟ್ಟಿ ಅಂತ ಬಂದಿದೆ. ಸೊ ಈ ಥರದ ವ್ಯತ್ಯಾಸಗಳು. ಮತ್ತು ನಾವೇನು ಮಾಡಿದ್ವಿ, ಮ್ಯಾಪ್ ಮಾಡೋ ಸಂದರ್ಭದಲ್ಲಿ ನೇರವಾಗಿ ಅವ್ರ ಹೆಸರು 2002 ಮತದಾರರ ಪಟ್ಟಿಯಲ್ಲಿ ಇಲ್ಲ ಅಂದರೆ ಅವರು ಯಾರೋ ಪೇರೆಂಟ್ಸ್ ಇದ್ದರೆ ಅವ್ರ ಪೋಷಕರ ಜೊತೆ ಹೆಸರಿನ ಜೊತೆ ನಾವು ಟ್ಯಾಗ್ ಮಾಡಿದ್ವಿ. ಇವ್ರ ತಂದೆ 2002ರಲ್ಲಿದ್ದರು, ಈಗ ಅವ್ರ 2025ರಲ್ಲಿ ಇದ್ದ ಮತದಾರರು ಅವ್ರ ಮಗ ಅಂತೇಳಿ ಟ್ಯಾಗ್ ಮಾಡಿದ್ವಿ. ಹೀಗೆ ಪ್ರಯೋಜನೆ ಮಾಡಿದ್ವಿ. ಹೀಗೆ ಪ್ರಯೋಜನೆ ಮಾಡೋಂಥ ಸಂದರ್ಭದಲ್ಲಿ ಏನಾಗಿದೆ, ತಂದೆ ಮತ್ತು ಮಗನಿಗೆ ವಯಸ್ಸಿನ ವ್ಯತ್ಯಾಸ 15 ವರ್ಷಗಳಿಗಿಂತ ಕಡಿಮೆ ಬಂದಿದ್ದರೆ ಅವರು ಈ ತಾರ್ಕಿಕ ವ್ಯತ್ಯಾಸದಲ್ಲೇ ಪಟ್ಟಿಯಲ್ಲಿ ಬಂದ್ಬಿಟ್ಟಿದ್ದಾರೆ. ಈಗ ನಾವು ಡಾಕ್ಯುಮೆಂಟ್ಸ್ ಅದನ್ನು ಹೇಗೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಹಾಗೆ ಮತ್ತು ತಾತ ಮತ್ತು ಮೊಮ್ಮಗ ತಂದೆ ಹೆಸರು ಇರಲಾರದ ಸಂದರ್ಭದಲ್ಲಿ ಅವ್ರ ತಾತನ ಜೊತೆ ನಾವು ತಾತನ ಹೆಸರಿನ ಜೊತೆ ಅಜ್ಜಿ ಹೆಸರಿನ ಜೊತೆ ನಾವು ಅವ್ರ ಮೊಮ್ಮಕ್ಕಳ ಹೆಸರನ್ನ ಟ್ಯಾಗ್ ಪ್ರಯೋಜನೆ ಮಾಡಿದ್ವಿ. ಈ ಪ್ರಯೋಜನೆ ಮಾಡೋಂಥ ಸಂದರ್ಭದಲ್ಲಿ ಈ ತಾತ ಮತ್ತು ಮೊಮ್ಮಗನ ವಯಸ್ಸು 40 ವರ್ಷಕ್ಕಿಂತಲೂ ಕಡಿಮೆ ಆಗಿಬಿಟ್ಟಿದೆ, ಅವರು ಈ ತಾರ್ಕಿಕ ವ್ಯತ್ಯಾಸದಲ್ಲಿ ಬರ್ತಾರೆ. ಸೊ ಹೀಗೆ ಹೆಸರಿನ ವ್ಯತ್ಯಾಸ, ವಯಸ್ಸಿನ ವ್ಯತ್ಯಾಸಗಳೆಲ್ಲ ಸೇರಿ ಇವರು ಅನಾಮಲೀಸ್ ಅಂತ ಒಂದು ಸಪ್ರೇಟ್ ಗ್ರೂಪ್ ಮಾಡಿದ್ರು. ಅದು ನಾವು ತಾರ್ಕಿಕ ವ್ಯತ್ಯಾಸಗಳಿರೋಂಥ ಗುಂಪು ಅಂತ ಒಂದು. ಮತ್ತು ಮ್ಯಾಪ್ ಆಗದೇ ಇರೋಂಥವ್ರು ಪ್ರೊಜಿನಿ ಕೂಡ ಆಗದೇ ಇದ್ದವರು ಅವ್ರನ್ನೆಲ್ಲೂ ಟ್ಯಾಗೇ ಮಾಡೋಕ್ಕಾಗಿಲ್ಲ, ಯಾರ ಜೊತೆನೂ ಅವ್ರನ್ನ ಸೇರ್ಪಡೆ ಮಾಡೋಕ್ಕಾಗಿಲ್ಲ ಅಂತ 347 ಜನ ಬಂದಿದ್ದಾರೆ. ಈ 6,319 ಜನ ಎರಡು ಸೇರಿ 6,319 ಜನ ಆಗ್ತದೆ. ಅವ್ರಿಗೆ ನಾವು ಈಗ ಕರಡು ಮತದಾರ ಪಟ್ಟಿ ಪ್ರಕಟ ಆದಮೇಲೆ ಇವತ್ತು ನಾವು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ನಾವು ಒಂದೊಂದು ಕಾಪಿ ಒಂದೊಂದು ಸೆಟ್ ಮತದಾರ ಪಟ್ಟಿನ ಕೊಟ್ಟು ನಾವು ಸಹಿತ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಸ್ಟೇಜಲ್ಲಿ ಏನು ಅಂದರೆ ಈ 6,319 ಜನರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಅವ್ರ ಹೆಸರಿನಲ್ಲಿ ನೋಟಿಸ್ ಹೋಗುತ್ತೆ. ಅವ್ರ ಹೆಸರಿನಲ್ಲೇ ನೋಟಿಸ್ ಹೋಗಿ ಅವ್ರಿಗೆ ವಿಚಾರಣೆ ದಿನಾಂಕ ನಿಗದಿಪಡಿಸ್ತೀವಿ. ಅವರು ದಾಖಲೆಗಳ ಸಮಯ ಒಂದು ದಾಖಲೆ ಅಂತ ಹೇಳೋದ್ರ ಜೊತೆ ಆಧಾರಗಳಿರುತ್ತೆ. ಏನು ದಾಖಲೆಗಳು ಅಂದರೆ ಅವರು 1987ಕ್ಕಿಂತ ಹಿಂದೆ ಇದ್ದರೆ 87ಕ್ಕಿಂತ ಹಿಂದೆ ಹುಟ್ಟಿದರೆ ಅವ್ರು ಬರ್ತ್ ಬಿಫೋರ್ 1987 ಆಗಿದ್ದರೆ ಅವರು ನಾವು ಈಗಾಗಲೇ ಏನು ಚುನಾವಣಾ ಆಯೋಗ ನಿಗದಿಪಡಿಸಿದ 12 ಗುರುತಿನ ಚೀಟಿ, ಅದರಲ್ಲಿ ಅವ್ರ ಬರ್ತ್ ಸರ್ಟಿಫಿಕೇಟ್ ಒಂದು, ಅವ್ರದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಒಂದು, SLC ಮಾರ್ಕ್ಸ್ ಕಾರ್ಡು ಅಥವಾ ಡಿಗ್ರಿ ಮಾರ್ಕ್ಸ್ ಕಾರ್ಡು ಅಥವಾ ಅವರು SC ST OBC ಆಗಿದ್ದರೆ ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಕೊಡ್ಬೋದು. ಮತ್ತು ಪಾಸ್ಪೋರ್ಟು, ಮತ್ತು ಈ ಗೌರ್ಮೆಂಟ್ ಲ್ಯಾಂಡ್ ಮಂಜೂರಾಗಿದ್ದಲ್ಲ 53, 57 ಆ ಥರದ ಕಾಪಿ ಸಿಕ್ಕರೆ ಅದು ಕೊಡ್ಬೋದು. ಮತ್ತು ಈ ಮನೆಗಳು ಮಂಜೂರಾಗಿತ್ತು ನೋಡಿ, ನಿವೇಶನಗಳು ಸೈಟ್ಗಳು ಸರ್ಕಾರದಿಂದ ಯಾವುದು ಮಂಜೂರಾಗಿದೆ ಅದನ್ನು ಕೂಡ ಸಪೋರ್ಟಿಂಗ್ ಪ್ರೂಫ್ ಆಗಿ ಕೊಡ್ಬೋದು. ಸೊ ಆಧಾರನ್ನ ಕೂಡ ನಾವು ಆಧಾರನ್ನ ಒಂದು ಡಾಕ್ಯುಮೆಂಟಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಆಧಾರ್ ಅವರೇನಾದ್ರು ಪ್ರೊಡ್ಯೂಸ್ ಮಾಡಿದ್ರೆ ಆಧಾರ್ ಜೊತೆಗೆ ಅವರು ಅಡಿಷನಲ್ ಆಗಿ ಇದರಲ್ಲಿ ಅವ್ರು ಯಾವುದೋ ಒಂದು ಡಾಕ್ಯುಮೆಂಟ್ನ ಕೂಡ ಕೊಡ್ಬೋದು. 1987 ನಂತರ ಅವರು ಹುಟ್ಟಿರೋರಾದರೆ ಅವರು ತಮ್ಮ ಡಾಕ್ಯುಮೆಂಟ್ ಜೊತೆಗೆ ತಮ್ಮ ತಂದೆಯ ಡಾಕ್ಯುಮೆಂಟ್ನು ಕೂಡ ಒಂದು ಕೊಡಬೇಕಾಗುತ್ತೆ. ಮತ್ತು 2004 ನಂತರ ಜನಿಸಿರೋರಾಗಿದ್ದರೆ ಅವರು ತಮ್ಮ ಡಾಕ್ಯುಮೆಂಟ್ ಜೊತೆಗೆ ತಮ್ಮ ತಂದೆ ಮತ್ತು ತಾಯಿ ಇಬ್ಬರು ಡಾಕ್ಯುಮೆಂಟ್ನು ಕೊಡಬೇಕು. ಸೊ ಈಗ ಇವ್ರಿಗೆ ನೋಟಿಸ್ ಜನ್ರೇಟ್ ಆದರೆ ನಾವು ಆ್ಯಕ್ಚುಲಿ ನಮ್ಮಲ್ಲಿ ನಾನು ERO, ತಹಶೀಲ್ದಾರರು AERO ಇದ್ದರೆ, ಈಗ ಚುನಾವಣಾ ಆಯೋಗ ಏನು ಮಾಡ್ತು ಅಂದರೆ ಒಬ್ಬರೇ AEROಗಳಿಗೆ ಈ ನಿಗದಿತ ಅವಧಿಯಲ್ಲಿ ಈಗ ನಮಗೆ ಈ ಎನ್ಕ್ವೈರಿ ವಿಚಾರಣೆ ಮತ್ತು ತೀರ್ಮಾನ ಕೈಗೊಳ್ಳೋದಕ್ಕೆ 22/10/2026 ಟೈಮ್ ಕೊಟ್ಟಿದ್ದಾರೆ. ಅಂದರೆ ಅಕ್ಟೋಬರ್ 22. ಸೊ ಒಂದು ತಿಂಗಳಿಂದ ಜಾಸ್ತಿ ಬರುತ್ತೆ. 22 ಅಕ್ಟೋಬರ್ 22 ಕಾಲಾವಕಾಶ ಇದೆ. ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಅಂತ ಹೇಳ್ತಿರೋದು. ಸೊ ಈ ಒಬ್ರಿಗೆ ಆಗಲ್ಲ ಅಂತೇಳಿ ಹೆಚ್ಚುವರಿಯಾಗಿ ಸಹಾಯಕ ಮತದಾರ ನೋಂದಣಾಧಿಕಾರಿಗಳನ್ನ ನೇಮಕ ಮಾಡಿ ಅಂತ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಸಹಾಯಕ ಮತದಾರ ನೋಂದಣಾಧಿಕಾರಿಗಳು ನೇಮಕ ಮಾಡ್ತಿದ್ದಾರೆ. ಸೊ ಹಾಗೆ ನಮ್ಮ ತಾಲೂಕಲ್ಲಿ ನಾವು 10 ಜನ ಸಹಾಯಕ ಮತದಾರ ನೋಂದಣಾಧಿಕಾರಿ ನೇಮಕ ಮಾಡಿದ್ದೀವಿ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನೇ ಸಹಾಯಕ ಮತದಾರ ನೋಂದಣಾಧಿಕಾರಿ ಅಂತ ನೇಮಕ ಮಾಡ್ಕೊಂಡಿದ್ದೀವಿ. ಅವರು ಆಲ್ಮೋಸ್ಟು ಸಂಬಂಧಪಟ್ಟ ಪಂಚಾಯಿತಿ ಆಫೀಸ್ಗಳಿಗೆ ಹೋಗಿ ಅಲ್ಲೇ ಕುಂತು ವಿಚಾರಣೆ ನಡೆಸಿ ಇದ್ರ ಬಗ್ಗೆ ತೀರ್ಮಾನ ತೆಗೆದುಬೇಕಂತ ಡಾಕ್ಯುಮೆಂಟ್ನ ವೆರಿಫೈ ಮಾಡಿ, ಮತದಾರ ಡಾಕ್ಯುಮೆಂಟ್ನ ವೆರಿಫೈ ಮಾಡಿ ಸೇರ್ಪಡೆ ಮಾಡ್ಕೊಳ್ಳೋದನ್ನು ಮಾಡಬೇಕಾಗುತ್ತೆ. ಸೊ ಈ ವಿಚಾರಣೆಯನ್ನು ಇಷ್ಟು ಪಾರದರ್ಶಕವಾಗಿ ಚುನಾವಣಾ ಆಯೋಗ ಮಾಡ್ತಿದೆ ಅಂದರೆ ನಮ್ಮ BLO
ಅವ್ರಿಗೆ ನೋಟಿಸ್ ಕೊಡೋಕೆ ಹೋದಾಗ ಅವ್ರಿಗೆ ನಾವು ಸಂಬಂಧಪಟ್ಟವ್ರಿಗೆ ನೋಟಿಸ್ ಜಾರಿ ಮಾಡಿದ್ದೀವಿ ಅಂತೇಳಿ ಅವ್ರ ಫೋಟೋ ತೆಗೆದು ರಿಯಲ್ ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕು. ಮತ್ತು ಅವ್ರ ವಿಚಾರಣೆಗೆ ಹಾಜರಾದಾಗ ಅಡಿಷನಲ್ AR ಮುಂದೆ ಆ ಸಂದರ್ಭದಲ್ಲಿ ಕೂಡ ಅವ್ರ ಫೋಟೋ ತೆಗೆದು ನಾವು ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ವಿಚಾರಣೆ ನಡೆದಿದೆ, ಡಾಕ್ಯುಮೆಂಟ್ ಪರಿಶೀಲನೆ ಸಮರ್ಪಕವಾಗಿ ಆಗಿದೆ ಅಂತ ಒಂದು ಕನ್ಫರ್ಮೇಷನ್ಗೋಸ್ಕರ ಚುನಾವಣಾ ಆಯೋಗ ಇಷ್ಟು ಮುನ್ನೆಚ್ಚರಿಕೆ. ಸೊ ಇಷ್ಟೆಲ್ಲ ಆದಮೇಲೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟ ಮೇಲೆ ಅವ್ರನ್ನ ನಾವು ಅನಾಮಲೀಸಿಂದ ಮತ್ತು ನೋ ಮ್ಯಾಪಿಂಗಿಂದ ಕೈಬಿಟ್ಟು ನಾವು ರೆಗ್ಯುಲರ್ ಆಗಿ ಇದಕ್ಕೆ ಮತದಾರರಿಗೆ ಸೇರ್ಪಡೆ ಮಾಡ್ತೀವಿ. ಸಪೋಸ್ ಅವನ ಹತ್ರ ಯಾವ ಡಾಕ್ಯುಮೆಂಟು ಇರಲ್ಲ, ಅಂಥ ಸಂದರ್ಭಗಳಲ್ಲಿ ಅವ್ರಿಗೆ ಮತದಾರ ನೋಂದಣಾಧಿಕಾರಿಗೆ ಒಂದು ಚುನಾವಣಾ ಆಯೋಗ ಒಂದು ವಿಶೇಷ ಒಂದು ಅಧಿಕಾರವನ್ನು ಕೂಡ ಕೊಟ್ಟಿದ್ದೇನು ಅಂದರೆ, ನಾವು ಕನ್ಫರ್ಮ್ ಆದರೆ ಅವನು ಭಾರತದ ಪ್ರಜೆ, ಸೌಂಡ್ ಮೈಂಡ್, 18 ವರ್ಷ ತುಂಬಿದೆ, ಅವ್ನ ದಾಖಲೆಗಳಿಲ್ಲ ಅಂತ ಮತದಾರ ನೋಂದಣಾಧಿಕಾರಿ ಕನ್ಫರ್ಮ್ ಆದರೆ ಅವರು ಇಲ್ಲಿಯವರೇ ಸ್ಥಳೀಯರೇ ಅಂತೇಳಿ ಅವ್ರನ್ನ ವಿತೌಟ್ ಡಾಕ್ಯುಮೆಂಟ್ಸ್ ಕೂಡ ಸೇರ್ಪಡೆ ಮಾಡ್ಕೊಳ್ಳೋಕ್ಕೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅವಕಾಶ ಕೂಡ ಮಾಡ್ತೀವಿ. ಸೊ ಹಾಗಾಗಿ ತಾವು ಏನು ಅಂದರೆ ಇವತ್ತಿಂದ ನಾವು 1 ವೀಕ್ ಕಾಲಾವಕಾಶ ಕೊಟ್ಟು ಯಾರ್ಯಾರು ಅನಾಮಲೀಸು ಮತ್ತು ಲೀಗಲ್ ಡಿಸ್ಕ್ರಿಪೆನ್ಸಿ ಮತ್ತು ಕೈಬಿಟ್ಟ ಮತದಾರಗಳಿಗೆ ನಾವು ನೋಟಿಸ್ ಕೊಡ್ತೀವಿ. ಅವ್ರಿಗೆ ಅವ್ರು ಯಾವತ್ತು ವಿಚಾರಣೆಗೆ ಹಾಜರಾಗಬೇಕು ಅನ್ನೋದನ್ನು ನೋಟಿಸಲ್ಲಿ ಡೇಟು ಮತ್ತು ಸ್ಥಳ ಮೆನ್ಷನ್ ಮಾಡ್ತೀವಿ. ಆ ಸ್ಥಳಕ್ಕೆ ಅವ್ರ ಡಾಕ್ಯುಮೆಂಟ್ ಜೊತೆ ಬಂದು ಅದನ್ನು ಅವರು ತಮ್ಮ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋದಾಗಿದೆ. ಮತ್ತು ಇನ್ನೊಂದು, ನಾವು ಏನು 33,000 ಜನ ನಮ್ಮ ಮತದಾರ ಪಟ್ಟಿಯಲ್ಲಿ